ಹಾಯ್ ಮೈ ಡಿಯರ್ ಸ್ಟೂಡೆಂಟ್ಸ್. ಇವತ್ತು ನಾನು ನಿಮಗೆ ಸೆಕೆಂಡ್ ಪಿ ಯು ಸಿನಲ್ಲಿ ಯಾವುದು ನಿಮಗೆ 6 ಮಾರ್ಕ್ಸಿಗೆ ಕೊಡ್ತಾರೆ ಅಂತ ಹೇಳ್ತೀನಿ. ಫಸ್ಟ್ ಒನ್ ಆಗಿ ಚಾಪ್ಟರ್ ನಂಬರ್ 1 ಅಕೌಂಟಿಂಗ್ ಫಾರ್ ಪಾರ್ಟ್ನರ್ಶಿಪ್ ಬೇಸಿಕ್ ಕಾನ್ಸೆಪ್ಟ್. ಈ ಅಕೌಂಟಿಂಗ್ ಆಫ್ ಪಾರ್ಟ್ನರ್ಶಿಪ್ ಬೇಸಿಕ್ ಕಾನ್ಸೆಪ್ಟಲ್ಲಿ ಒಂದು ಮಾತ್ರ ನಿಮಗೆ ಪ್ರಾಕ್ಟಿಕಲ್ ಓರಿಯೆಂಟೆಡ್ ಕ್ವಶನ್ ಇರುತ್ತೆ. ಒಂದು ಕ್ವಶನ್ ಕೇಳ್ತಾರೆ. ಆ ಒಂದು ಕ್ವಶನ್ ಬಂದು ನಿಮಗೆ ಟೋಟಲಾಗಿ 6 ಮಾರ್ಕ್ಸ್ ಪ್ರಾಬ್ಲಮ್ ಇರುತ್ತೆ. ಸೊ 6 ಮಾರ್ಕ್ಸ್ ಪ್ರಾಬ್ಲಮಲ್ಲಿ ನಿಮಗೆ ಕೇಳುವಂಥದ್ದು ಟೋಟಲಾಗಿ 3 ಮೆಥಡ್ ಬರುತ್ತೆ. ಯಾವ್ಯಾವುದು ಅಂದರೆ ಫಸ್ಟ್ ಒನ್ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್, ಸೆಕೆಂಡ್ ಒನ್ ಕ್ಯಾಲ್ಕುಲೇಷನ್ ಆಫ್ ಇಂಟ್ರೆಸ್ಟ್ ಆನ್ ಡ್ರಾಯಿಂಗ್, ಮೂರನೇದು ಗ್ಯಾರಂಟಿ ಆಫ್ ಪ್ರಾಫಿಟ್ ಟು ಎ ಪಾರ್ಟ್ನರ್. ಈ 3 ಮೆಥಡ್ಗಳಲ್ಲಿ ಯಾವುದಾದ್ರೂ ಒಂದು ಮೆಥಡನ್ನು ನಿಮಗೆ ಎಕ್ಸಾಮ್ಗೆ 6 ಮಾರ್ಕ್ಸಿಗೆ ಕೇಳ್ತಾರೆ. ಅದನ್ನು ನಾನು ನಿಮಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಯಾವ್ಯಾವುದು ಅಂತ ಹೇಳ್ಕೊಡ್ತೀನಿ. ಫಸ್ಟ್ ಅದರಲ್ಲಿ ಯಾವ್ಯಾವ ಮೆಥಡ್ ಕೇಳ್ಬೋದು. ಫಸ್ಟ್ ಒನ್ ಪ್ರಾಫಿಟ್ ಆ್ಯಂಡ್ ಲಾಸ್ ಅಪ್ರೋಪ್ರಿಯೇಷನ್ ಅಕೌಂಟ್, ಇದನ್ನು ಕೇಳ್ಬೋದು ನಿಮಗೆ 6 ಮಾರ್ಕ್ಸ್ಗೆ. ಅಥವಾ ಕ್ಯಾಲ್ಕುಲೇಷನ್ ಆಫ್ ಇಂಟ್ರೆಸ್ಟ್ ಆನ್ ಡ್ರಾಯಿಂಗ್, ಇದರಲ್ಲಿ 2 ಮೆಥಡ್ ಬರುತ್ತೆ. ಅದರಲ್ಲಿ ಫಸ್ಟ್ ಒನ್ ಬಂದ್ಬಿಟ್ಟು ನಿಮಗೆ ಆ್ಯಾವ್ರೇಜ್ ಪೀರಿಯಡ್ ಮೆಥಡನ್ನು ಕೇಳ್ತಾರೆ. ಇದರಲ್ಲಿ ಆ್ಯಾವ್ರೇಜ್ ಪೀರಿಯಡ್ ಮೆಥಡ್ ಬಂದ್ಬಿಟ್ಟು ಇದನ್ನು ಇನ್ನೊಂದು ವರ್ಡಲ್ಲಿ ಶಾರ್ಟ್ಕಟ್ ಮೆಥಡ್ ಅಂತ ಕರೀತಾರೆ. ಆ್ಯಾವ್ರೇಜ್ ಪೀರಿಯಡ್ ಆರ್ ಶಾರ್ಟ್ಕಟ್ ಮೆಥಡ್ ಅಂತಲೂ ಕೂಡ ನಿಮಗೆ ಹೇಳ್ತಾರೆ. ಸೊ ಹಾಗಾಗಿ ಎರಡು ಮೆಥಡ್ ಒಂದೇ. ಅಕಸ್ಮಾತ್ ಅವರು ಶಾರ್ಟ್ಕಟ್ ಮೆಥಡ್ ಅಂತನಾದರೂ ಕೇಳ್ಬೋದು ಅಥವಾ ಆ್ಯಾವ್ರೇಜ್ ಪೀರಿಯಡ್ ಮೆಥಡ್ ಅಂತನಾದರೂ ಕೇಳ್ಬೋದು. ನೆಕ್ಸ್ಟ್ ಇನ್ನೊಂದು ಮೆಥಡ್ ಯಾವುದು ಅಂದರೆ ದಟ್ ಈಸ್ ಕಾಲ್ಡ್ ಪ್ರಾಡಕ್ಟ್ ಮೆಥಡ್. ಪ್ರಾಡಕ್ಟ್ ಮೆಥಡ್ ಆವ್ರೇಜ್ ಪೀರಿಯಡ್ ಕೇಳ್ಬೋದು ಅಥವಾ ಪ್ರಾಡಕ್ಟ್ ಕೇಳ್ಬೋದು. ಇವೆರಡರಲ್ಲಿ ಒಂದು ಮೆಥಡನ್ನು ಕೇಳ್ಬೋದು. ಸೊ ಹಾಗಾಗಿ 2 ಮೆಥಡ್ಗಳನ್ನು ನೀವು ನೋಡಿಕೊಂಡ್ರೆ ಒಳ್ಳೆಯದು. ಸೊ ಇಷ್ಟು ಮೆಥಡ್ಗಳಲ್ಲಿ ಯಾವುದನ್ನು ಅವ್ರು ಕೇಳಿದ್ರೆ ಓನ್ಲಿ ನಿಮಗೆ ಒಂದನ್ನು ಕೇಳ್ತಾನೆ. 6 ಮಾರ್ಕ್ಸಿಗೆ ಪ್ರಾಫಿಟ್ ಆ್ಯಂಡ್ ಲಾಸ್ ಕೇಳ್ಬೋದು ಅಥವಾ ಕ್ಯಾಲ್ಕುಲೇಷನ್ ಆಫ್ ಇಂಟ್ರೆಸ್ಟ್ ಆನ್ ಡ್ರಾಯಿಂಗ್ ಕೇಳ್ಬೋದು. ಸೊ ಹಾಗಾಗಿ ಇಷ್ಟು ಮೆಥಡ್ಗಳಲ್ಲಿ ಕೇಳಿದ್ರು ಯಾವುದಾದ್ರೂ ಒಂದು ಪ್ರಾಬ್ಲಮನ್ನು ಕೇಳ್ಬೋದು. ಸೊ ಹಾಗಾಗಿ ಅಷ್ಟು ಮೆಥಡ್ಗಳನ್ನು ನೀವು ನೋಡಿಕೊಂಡ್ರೆ ಒಳ್ಳೆಯದು. ಸೊ ಇಂಟ್ರೆಸ್ಟ್ ಆನ್ ಡ್ರಾಯಿಂಗಲ್ಲಿ ನಾನು ಹೇಳಿದಂಗೆ ಆ್ಯಾವ್ರೇಜ್ ಪೀರಿಯಡ್ ಮೆಥಡ್ ಅಥವಾ ಶಾರ್ಟ್ಕಟ್ ಮೆಥಡ್. ವೆನ್ ದ ಫಿಕ್ಸ್ಡ್ ಅಮೌಂಟ್ ಆರ್ ವಿತ್ಡ್ರಾನ್ ಎವ್ರಿ ಮಂತ್, ಅಂದರೆ ಒಂದು ನಿರ್ದಿಷ್ಟವಾದ ಅಮೌಂಟು, ಫಾರ್ ಎಕ್ಸಾಂಪಲ್ 2,000, 3,000 ಅಥವಾ 4,000 ಅವನೇನು ಮಾಡ್ತಾನೆ ಒಂದು ತಿಂಗಳಿಗೆ ಅದನ್ನು ವಿತ್ಡ್ರಾ ಮಾಡ್ಬೋದು ಅಥವಾ ಕ್ವಾರ್ಟರ್ ಅಂದರೆ 3 ತಿಂಗಳಿಗೆ ಡ್ರಾ ಮಾಡ್ಕೋಬೋದು. ಅದ್ರ ಬಗ್ಗೆ ನಾನು ನಿಮಗೆ ನೆಕ್ಸ್ಟ್ ಕ್ಲಾಸಲ್ಲಿ ಡ್ರಾಯಿಂಗ್ ಬಗ್ಗೆ ತಿಳಿಸ್ಕೊಡ್ಬೇಕಾದ್ರೂ ಕೂಡ ನಾನು ಹೇಳ್ತೀನಿ. ಪ್ರಾಡಕ್ಟ್ ಅಂದರೆ ಹೇಗೆ ವೆನ್ ದ ವೇರಿಯಿಂಗ್ ಅಮೌಂಟ್ ಅಂದರೆ